ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಮಾಡಿಕೊಂಡಿರುವಂತಹ ಬಿಜೆಪಿ ಮತ್ತು ಜೆಡಿಎಸ್ ಅಧಿಕೃತವಾಗಿ ಈಗ ರಣರಂಗಕ್ಕೆ ಇಳಿತಾ ಇದೆ. ಬಿಜೆಪಿ ಜೆಡಿಎಸ್ ಮೈತ್ರಿಯ ಮೊದಲ ರಾಜ್ಯ ಮಟ್ಟದ ಸಭೆ 25ಕ್ಕೂ ಅಧಿಕ ಕ್ಷೇತ್ರಗಳ ಟಾರ್ಗೆಟ್ನೊಂದಿಗೆ ದೋಸ್ತಿ ಭಾರೀ ರಣತಂತ್ರವನ್ನ ಹೂಡ್ತಾ ಇದ್ದು, ಮೈತ್ರಿ ಬಳಿಕ ಇದೇ ಮೊದಲ ಬಾರಿಗೆ ಸಮನ್ವಯ ಸಭೆ. ಈಗಾಗಲೇ ಜಿಲ್ಲಾ ಮಟ್ಟದಲ್ಲಿ ಜಂಟಿ ಕೋರ್ ಕಮಿಟಿ ಸಭೆಯಾಗಿದೆ. ಈಗ ರಾಜ್ಯ ಮಟ್ಟದಲ್ಲಿ ಮೈತ್ರಿ ನಾಯಕರ ಕೋರ್ ಕಮಿಟಿ ಸಭೆ. ದೇವೇಗೌಡರು, ಕುಮಾರಸ್ವಾಮಿ, ಜಿಟಿಡಿ ಸೇರಿದಂತೆ ಪ್ರಮುಖರು ಭಾಗಿ. ಬಿಜೆಪಿ ಉಸ್ತುವಾರಿ ರಾಧಾಮೋಹನ್ ಅಗರ್ವಾಲ್, ಬಿಎಸ್ವೈ ಜೋಶಿ ಕೋರ್ ಕಮಿಟಿಯ ಸದಸ್ಯರು ಕೂಡ ಈ ಸಭೆಯಲ್ಲಿ ಭಾಗಿಯಾಗ್ತಿದ್ದು, ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಕೋರ್ ಕಮಿಟಿ ಸಭೆ. ಹಲವು ಗೊಂದಲಗಳಿಗೆ ಈ ಸಭೆಯ ಮೂಲಕ ಪರಿಹಾರ ಹುಡುಕುವಂತಹ ಯತ್ನಕ್ಕೆ ಈ ಮೈತ್ರಿ ಪಡೆ ಮುಂದಾಗ್ತಾ ಇದೆ. ಒಗ್ಗಟ್ಟಿನ ಮಂತ್ರ ಜಪಿಸಿ ಅಖಾಡಕ್ಕಿಳಿಯುವಂತಹ ಪ್ಲಾನಿಂಗ್ ಅನ್ನ ನಡೆಸ್ತಾ ಇರುವಂಥದ್ದು. ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಮಾಡಿಕೊಂಡ ಮೇಲೆ ನಾಯಕರ ಮಟ್ಟದಲ್ಲಿ ಮೈತ್ರಿ ಆದರೆ ಸಾಕಾಗಲ್ಲ, ಕಾರ್ಯಕರ್ತರ ಮಟ್ಟದಲ್ಲೂ ಕೂಡ ಮೈತ್ರಿ ಆಗಬೇಕು, ಸಮನ್ವಯತೆ ಮೂಡಬೇಕು ಅಂತಂದ್ರೆ ಎರಡು ಪಕ್ಷದ ನಾಯಕರುಗಳು ಒಟ್ಟಾಗಿ ಸಭೆಯನ್ನು ನಡೆಸುವಂಥದ್ದು ಬಹಳ ಪ್ರಮುಖ ಆಗುತ್ತೆ. ಅಂತಹದೊಂದು ಪ್ರಯತ್ನಕ್ಕೆ ಈಗ ಬಿಜೆಪಿ ಜೆಡಿಎಸ್ ಮುಂದಾಗಿದೆ. ಎಸ್, ಕೋರ್ ಕಮಿಟಿ ಅಜೆಂಡಾ ಸ್ಥಳೀಯವಾಗಿ ಕಾರ್ಯಕರ್ತರನ್ನ ಹೇಗೆ ಒಗ್ಗೂಡಿಸಬೇಕು ಅನ್ನೋದನ್ನ ತಿಳಿ ಹೇಳೋದು, ಸ್ಥಳೀಯ ನಾಯಕರ ವಿರೋಧ ಅದನ್ನ ಹೇಗೆ ಶಮನ ಮಾಡಬೇಕು, ಹಾಸನ ತುಮಕೂರಿನಲ್ಲಿ ಯಾವ ರೀತಿ ರಣತಂತ್ರವನ್ನ ಹೆಣಿಬೇಕು, ಎಲ್ಲದರ ಬಗ್ಗೆಯೂ ಕೂಡ ಇವತ್ತಿನ ಕೋರ್ ಕಮಿಟಿ ಮೀಟಿಂಗ್ನಲ್ಲಿ ಚರ್ಚೆ ಆಗುತ್ತೆ. ಮೋದಿ ಸಮಾವೇಶಕ್ಕೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ, ಮಾಜಿ ಸಿಎಂ ಕುಮಾರಸ್ವಾಮಿ ಅವರನ್ನು ಕೂಡ ಕರೆತರುವಂಥದ್ದು. ಸುಮಲತಾ ಮನವೊಲಿಸುವ ಬಗ್ಗೆ ನಾಯಕರು ಕಾರ್ಯತಂತ್ರವನ್ನ ರೂಪಿಸ್ತಾರೆ. ಸೊ ಎಲ್ಲ ವಿಚಾರವನ್ನ ಗಮನದಲ್ಲಿಟ್ಕೊಂಡು ಇವತ್ತು ಕೋರ್ ಕಮಿಟಿ ಮೀಟಿಂಗ್ ನಡೀತಾ ಇದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಮೈತ್ರಿ ಆದ ಬಳಿಕ ಜೆಡಿಎಸ್ ಹಾಗೂ ಬಿಜೆಪಿಯಿಂದ ಇದೇ ಮೊದಲ ಬಾರಿಗೆ ರಾಜ್ಯ ಮಟ್ಟದಲ್ಲಿ ಸಭೆ ನಡೀತಾ ಇದೆ. ಕಾರಣ ಸಮನ್ವಯತೆ ಸಾಧಿಸಬೇಕು. ಅದು ಸಮನ್ವಯತೆ ಇದ್ದಂತಹ ಸಂದರ್ಭದಲ್ಲಿ ಮಾತ್ರ ಒಗ್ಗಟ್ಟಾಗಿ ಚುನಾವಣೆಯನ್ನ ಫೇಸ್ ಮಾಡಬಹುದು, ಅತ್ಯಧಿಕ ಸೀಟನ್ನ ಗೆಲ್ಲಬಹುದು. ಸೊ ಈ ನಿಟ್ಟಿನಲ್ಲಿ ಇವತ್ತಾಗ್ತಾ ಇರುವಂತಹ ಸಭೆ, ಆ ಸಭೆಯ ಪ್ರಾಮುಖ್ಯತೆ, ಏನೆಲ್ಲ ಚರ್ಚೆಗಳು ಆಗುತ್ತೆ, ಯಾರೆಲ್ಲ ಭಾಗಿಯಾಗ್ತಿದ್ದಾರೆ? ವೀಣಾ, ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿಯಾದ ಬಳಿಕ ಕೇವಲ ನಾಯಕರಷ್ಟೇ ಒಗ್ಗೂಡಿದ್ರೆ ಸಾಲದು, ಕಾರ್ಯಕರ್ತರನ್ನ ಕೂಡ ಒಗ್ಗೂಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಸಮನ್ವಯ ಸಮಿತಿಯ ಸಭೆ ನಡೀತಾ ಇದೆ. ಈ ಒಂದು ಸಭೆಗೆ ಮಾಜಿ ಪ್ರಧಾನಿಗಳಾದಂತಹ ಎಚ್.ಡಿ. ದೇವೇಗೌಡರು, ಕುಮಾರಸ್ವಾಮಿ ಅವರು, ಯಡಿಯೂರಪ್ಪನವರು, ವಿಜಯೇಂದ್ರ ಅವರು, ಬಿಜೆಪಿಯ ರಾಜ್ಯ ಚುನಾವಣಾ ಉಸ್ತುವಾರಿ ರಾಧಾಮೋಹನ್ ಅಗರ್ವಾಲ್ ಅವರು ಸೇರಿದಂತೆ ಬಿಜೆಪಿ ಮತ್ತು ಜೆಡಿಎಸ್ನ ಎಲ್ಲ ಕೋರ್ ಕಮಿಟಿಯ ಸದಸ್ಯರು ಕೂಡ ಇರ್ತಾರೆ. ಪ್ರಮುಖವಾಗಿ ಈ ಒಂದು ಸಭೆಯಲ್ಲಿ ಚರ್ಚೆಯಾಗುವಂತಹ ವಿಚಾರಗಳು ಏನಪ್ಪಾ ಅಂತಂದರೆ, ಈಗಾಗಲೇ ಹೇಳಿದ ಹಾಗೆ ಕೇವಲ ನಾಯಕರ ಮಟ್ಟದಲ್ಲಿ ಮಾತ್ರ ಮೈತ್ರಿ ಆದರೆ ಸಾಲದು, ಸ್ಥಳೀಯವಾಗಿ ಕಾರ್ಯಕರ್ತರ ಮಟ್ಟದಲ್ಲೂ ಕೂಡ ಮೈತ್ರಿ ಆಗಬೇಕು. ಅದಕ್ಕೆ ಏನೆಲ್ಲ ಪ್ಲಾನ್ಗಳನ್ನು ರೂಪಿಸಬೇಕು, ಕಾರ್ಯಕರ್ತರ ಮನವೊಲಿಸೋದಕ್ಕೆ ಏನೆಲ್ಲ ಮಾಡಬೇಕು, ಮತ್ತು ಮೋದಿ ಸಮಾವೇಶಕ್ಕೆ ಬಂದಂಥ ಸಂದರ್ಭದಲ್ಲಿ ಆ ಒಂದು ಸಮಾವೇಶದಲ್ಲಿ ಯಾರೆಲ್ಲ ನಾಯಕರು ಇರಬೇಕು, ಜೆಡಿಎಸ್ನ ಯಾರೆಲ್ಲ ನಾಯಕರು ಆ ಒಂದು ಸಮಾವೇಶದಲ್ಲಿ ಇರಬೇಕು ಅನ್ನೋದರ ಬಗ್ಗೆ ಕೂಡ ಇವತ್ತಿನ ಈ ಒಂದು ಸಭೆಯಲ್ಲಿ ಚರ್ಚೆ ಆಗುತ್ತೆ. ಇದೆಲ್ಲದರ ಜೊತೆಗೆ ಎಲ್ಲಿ ಮೈತ್ರಿ ಆಗಿರುವಂತಹ ಆ ಕ್ಷೇತ್ರಗಳಲ್ಲಿ, ಅಂದರೆ ಜೆಡಿಎಸ್ ಅಭ್ಯರ್ಥಿಗಳು ಇರುವಂತಹ ಕ್ಷೇತ್ರಗಳಲ್ಲಿ ಬಿಜೆಪಿಯ ಕಾರ್ಯಕರ್ತರು, ಮುಖಂಡರನ್ನ ಮನವೊಲಿಸಿ ಯಾವ ರೀತಿ ಅವರು ಬಿಜೆಪಿ ಅಭ್ಯರ್ಥಿ ಪರವಾಗಿ ಕೆಲಸ ಮಾಡಬೇಕು ಅನ್ನುವಂಥದ್ದು, ಅದೇ ರೀತಿ ಬಿಜೆಪಿಯ ಅಭ್ಯರ್ಥಿಗಳು ಇರುವಂತಹ ಕ್ಷೇತ್ರಗಳಲ್ಲಿ ಜೆಡಿಎಸ್ನ ನಾಯಕರು ಯಾವ ರೀತಿ ಅವರಿಗೆ ಸಪೋರ್ಟ್ ಮಾಡಬೇಕು ಅನ್ನುವಂಥದ್ದು ಕೂಡ ಬಹಳ ಪ್ರಮುಖವಾಗಿ. ಈಗ ಸುರೇಶ್, ಈಗ ಪ್ರಮುಖವಾಗಿ ಇವತ್ತಿನ ಈ ಸಭೆಯಲ್ಲಿ ಸವಾಲುಗಳು ಯಾವ್ಯಾವ್ದಿದೆ, ಅದು ಯಾವ್ದ್ರ ಬಗ್ಗೆ ಫೋಕಸ್ ಆಗುತ್ತೆ ಅಂದ್ರೆ, ಈಗ ಯಾವ ಕ್ಷೇತ್ರಗಳು ಈಗ ಕಗ್ಗಂಟಾಗಿದೆ ಬಿಜೆಪಿ ಜೆಡಿಎಸ್ ಪಾಲಿಗೆ ಮೈತ್ರಿ ಮಾಡ್ಕೊಂಡ್ಮೇಲೆ? ಯಾಕಂದ್ರೆ ಹಲವು ಕಡೆಗಳಲ್ಲಿ ಇಬ್ಬರ ನಡುವೆ ಅಲ್ಲಿ ವಿರೋಧ ಇರುತ್ತೆ, ಅಲ್ಲಿ ಸಮನ್ವಯತೆಯನ್ನು ಸಾಧಿಸೋದು ಬಹಳ ಸವಾಲಾಗಿರುತ್ತೆ. ಕ್ಷೇತ್ರವಾರು ನಾವು ಗಮನಿಸೋದಾದ್ರೆ ಯಾವುದು ಬಹಳ ದೊಡ್ಡ ಚಾಲೆಂಜಿಂಗ್ ಅಂತ ಅನ್ಸುತ್ತೆ? ವೀಣಾ, ಈಗ ಮೇಲ್ನೋಟಕ್ಕೆ ನೋಡೋದಾದ್ರೆ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಅಭ್ಯರ್ಥಿಯಾಗಿದ್ದಾರೆ. ಅಲ್ಲಿ ಬಿಜೆಪಿಯ ಪ್ರೀತಮ್ ಗೌಡ ಅವರು ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸ್ಕೊಂಡು ಬರ್ತಾ ಇದ್ರು. ಹಾಗಾಗಿ ಈಗ ಅವರ ಮನವೊಲಿಸೋದು ಹೇಗೆ ಅನ್ನುವಂಥದ್ದು. ಇನ್ನು ತುಮಕೂರಿನಲ್ಲಿ ಅಲ್ಲಿ ಜೆಡಿಎಸ್ನ ಕಾರ್ಯಕರ್ತರು ಯಾವ ರೀತಿ ಬಿಜೆಪಿ ಅಭ್ಯರ್ಥಿಗೆ ಸಪೋರ್ಟ್ ಮಾಡಬೇಕು ಅನ್ನುವಂಥದ್ದು ಬಹಳ ಪ್ರಮುಖವಾದದ್ದು. ಇವೆಲ್ಲದಕ್ಕಿಂತಲೂ ಪ್ರಮುಖವಾಗಿರುವಂಥ ವಿಚಾರ ಅಂದರೆ ಮಂಡ್ಯ ವಿಚಾರ. ಮಂಡ್ಯದಲ್ಲಿ ಈಗ ಸುಮಲತಾ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತಿದ್ರು, ಹಾಲಿ ಸಂಸದರಾಗಿದ್ದಾರೆ. ಅವರು ಬಿಜೆಪಿಗೆ ಬೆಂಬಲವನ್ನು ಕೊಟ್ಟಿದ್ರು. ಆದರೆ ಈ ಬಾರಿ ಅವರಿಗೆ ಟಿಕೆಟ್ ಕೈ ತಪ್ಪಿದೆ, ಬಿಜೆಪಿಯಿಂದ ಟಿಕೆಟ್ ಸಿಕ್ಕಿಲ್ಲ. ಪಕ್ಷೇತರವಾಗಿ ಅವರು ನಿಲ್ಲುವಂತಹ ಚಾನ್ಸಸ್ ಬಹುತೇಕ ಕಡಿಮೆ. ಅವರು ನಾಳೆ ನಾಡಿದರಲ್ಲಿ ಒಂದು ಸಭೆಯನ್ನು, ಬಹುತೇಕ ನಾಳೆ ಒಂದು ಸಭೆ ಮಾಡಿ ಒಂದು ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಈಗ ಪ್ರಮುಖವಾಗಿ ಸುಮಲತಾ ಅವರ ಮನವೊಲಿಕೆ ಹೇಗೆ ಅನ್ನುವಂಥದ್ದು, ಮೈತ್ರಿ ಅಭ್ಯರ್ಥಿಯಾಗಿ ಅಲ್ಲಿ ಕುಮಾರಸ್ವಾಮಿ ಕಣಕ್ಕಿಳಿದಿದ್ದಾರೆ. ಇದೊಂದು ರೀತಿ ಪ್ರತಿಷ್ಠೆಯ ಕಣ ಕೂಡ ಹೌದು. ಹಾಗಾಗಿ
ಅವರಿಗೆ ಸಪೋರ್ಟ್ ಮಾಡ್ತಾರಾ ಸುಮಲತಾ ಅನ್ನುವಂಥ ಒಂದು ಪ್ರಶ್ನೆ ಇದೆ. ಹಾಗಾಗಿ ಅವರನ್ನು ಯಾವ ರೀತಿ ಮನವೊಲಿಸಬೇಕು, ಮೇಲ್ನೋಟಕ್ಕೆ ನೋಡುವಂಥದ್ದು ಇವಿಷ್ಟು ಕೂಡ ಈ ಕ್ಷೇತ್ರಗಳು ಬಹಳ ಪ್ರಮುಖವಾಗಿದೆ. ಇನ್ನು ರಾಯಚೂರಿನಲ್ಲೂ ಕೂಡ JDSನ ಮತಗಳು ನಿರ್ಣಾಯಕ ಆಗಿದೆ. ಅಲ್ಲಿ BJPಯ ಅಭ್ಯರ್ಥಿಗೆ JDSನ ಮತಗಳು ಟ್ರಾನ್ಸ್ಫರ್ ಆಗಬೇಕು ಅಂತಂದರೆ ಅಲ್ಲಿ ಕಾರ್ಯಕರ್ತರ ಮನವೊಲಿಸೋದು ಹೇಗೆ ಅನ್ನುವಂಥದ್ದು ಕೂಡ ಬಹಳ ಪ್ರಮುಖವಾದ ಪ್ರಶ್ನೆ ಆಗುತ್ತೆ. ಹಾಗಾಗಿ ಇಂತಹ ಕ್ಷೇತ್ರಗಳಲ್ಲಿ ಯಾವ ರೀತಿ ಕಾರ್ಯಕರ್ತರ ನಡುವೆ ಮತ್ತು ಆಯಾ ಸ್ಥಳೀಯ ಮಟ್ಟದಲ್ಲಿರುವಂತಹ ಮುಖಂಡರ ನಡುವೆ ಒಂದು ಸಮನ್ವಯತೆಯನ್ನು ಸಾಧಿಸಬೇಕು ಅನ್ನುವಂಥದ್ದು ಇವತ್ತಿನ ಸಭೆಯ ಒಂದು ಪ್ರಮುಖವಾದ ಅಜೆಂಡಾ ಆಗಿದೆ. ವೀಣಾ, ಥ್ಯಾಂಕ್ ಯು ಸುರೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.